ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ. ಮೊದಲೇದಾಗಿ ಕನ್ನಡಿಗನ ವಿನಾಯಕ್ ಬ್ಲಾಗ್ ಚಾನಲ್ಗೆ ಹಾರ್ದಿಕ ಸ್ವಾಗತ ರೀ. ಇವತ್ತೇನದಲ್ರಿ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಗಳಿಂದ ಏನದಲ್ರಿ ಅತ್ಯದ್ಭುತ ನುಡಿಗಳನ್ನು ಕೇಳೋಣ್ರಿ. ಮತ್ತು ಅದೇ ರೀತಿ ಏನದಲ್ರಿ ಕನ್ನಡಿಗನ ವಿನಾಯಕ್ ಬ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಯಾಕಂದ್ರೆ ನಿಮ್ಮ ಆಶೀರ್ವಾದ ಭಾಳ ಮುಖ್ಯ ಅದ ರೀ ನನಗೆ. ಸ್ವಸ್ಯಾಃ ಸ್ತ್ರಿಯಃ ತ್ರಿಜಗತೋ ಜನಕೋ ಜನನ್ಯಾಃ ವಕ್ಷೋ ನಿವಾಸಮಕರೋತ್ ಪರಮಂ ವಿಭೂತೇಃ ಶ್ರೀ ಸ್ವಾಃ ಪ್ರಜಾಃ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈಧಯತ ಸಾಧಿಪತೀಂ ಸ್ತ್ರಿಲೋಕಾನ್. ಮೂರು ಲೋಕದ ಎಲ್ಲ ದೇವಾಧಿದೇವತೆಗಳಿಗೆ, ಸಕಲ ಸಜ್ಜನರಿಗೆ ಅಧಿಕಾರ, ಐಶ್ವರ್ಯ, ಸಂಪತ್ತುಗಳನ್ನು ಕೊಡುವಂತಹ ಶಕ್ತಿಯನ್ನು ಅವಳಲ್ಲಿ ಯಾವಾಗಲೂ ಚಾರ್ಜ್ ಮಾಡುವುದಕ್ಕೆ ತನ್ನ ವಕ್ಷಸ್ಥಲದಲ್ಲಿಯೇ ಕೂಡಿಸಿಕೊಂಡಿದ್ದಾನೆ ಅಂತ ಅಷ್ಟಮಸ್ಕಂಧದಲ್ಲಿ ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸ ದೇವರು ಹೇಳ್ತಾಳೆ. ಹೀಗಾಗಿ ಶ್ರೀನಿವಾಸ, ಧರ್ಮ ಮಾಡುವವರಲ್ಲೇನೆ ಲಕ್ಷ್ಮೀದೇವಿ ಇರ್ತಾಳೆ ಅನ್ನುವ ಅರ್ಥವನ್ನು ತಿಳಿಸುವುದಕ್ಕೆ ಮತ್ತೊಂದು ಶಬ್ದ ಇದೆ, ಶ್ರೀಕರ. ಶ್ರೀಕರ ಅಂತ ಹೇಳ್ತಾಳೆ ಪರಮಾತ್ಮನಿಗೆ. ಶ್ರೀಕರ ಅಂತ ಯಾಕೆ ಹೇಳ್ತಾರೆ? ಯಾರು ಕರ ಮಾಡ್ತಾರೋ ಅವರಿಗೆ ಶ್ರೀ ಇದೆ, ಕರ ಇಲ್ಲದೆ ಇದ್ದವರಿಗೆ ಶ್ರೀ ಇಲ್ಲ. ಆದ್ದರಿಂದಲೂ ಶ್ರೀಕರ ಅಂತ ಪರಮಾತ್ಮನಿಗೆ ಹೇಳೋದು. ಲಕ್ಷ್ಮೀ ಸಂಪತ್ತನ್ನು ಕೊಡ್ತಾನೆ ಎನ್ನುವುದು ಸರಿ. ಯಾರಿಗೆ ಸಂಪತ್ತು ಕೊಡ್ತಾನೆ? ಕರ ಇದ್ದವರಿಗೆ ಸಂಪತ್ತು ಕೊಡ್ತಾನೆ. ಹೌದು, ಕರ ಅಂದರೆ ಕೈ. ಸರಳ ಅರ್ಥ ಒಂದು ನೀವು ಮಾಡ್ಕೊಳ್ಬೋದು. ದುಡಿದ್ರೆ ನಮಗೆ ಸಂಪತ್ತಿದೆ. ಏನು ಕೆಲಸ ಮಾಡೋದಿಲ್ಲ ಅಂತ ಮನೆಯಲ್ಲಿ ಮಲ್ಕೊಂಡ್ರೆ ಯಾರು ಸಂಪತ್ತು ಕೊಡ್ತಾರೆ? ದುಡ್ಡು ಸಿಗುವುದಿಲ್ಲ. ಅಪ್ಪ ಗಳಿಸಿದ ದುಡ್ಡನ್ನು 4 ದಿವಸ ಉಂಡು ದರಿದ್ರನಾಗ್ತಾನಷ್ಟೇ. ಕರ ಯಾರಿಗಿದೆ? ಕೆಲಸ ಮಾಡುವವರು ಯಾರೋ, ಶ್ರಮ ಪಡುವವರು ಯಾರೋ ಅಂಥವರಿಗೆ ಸಂಪತ್ತಿದೆ ಅಂತ. ಅದು ಸಾಮಾನ್ಯ ಅರ್ಥ. ಆ ಸಂಪತ್ತಲ್ಲ ಬರೀ ಕರ ಅಂದರೆ ನಿಜವಾದ ಅರ್ಥ. ಮೊನ್ನೆ ನಾನು ಹೇಳಿದೆ, ಕರ ಅಂದರೆ ಯಾವುದು? ನಿಜವಾಗಿ ನಮ್ಮ ವರ್ಣಾಶ್ರಮಗಳಿಗೆ ವಿಹಿತವಾದ ಸತ್ಕರ್ಮಗಳನ್ನು ಮಾಡುವುದು ಉಂಟಲ್ಲ, ಪರಮಾತ್ಮನ ಸೇವಾ ರೂಪದಲ್ಲಿ, ಅದು ನಿಜವಾದ ಕರ. ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೇಹೇ. ಕರ ಅಂದರೆ ಟ್ಯಾಕ್ಸು ಅಂತ ಅರ್ಥ. ಕರ ಎಂಬ ಶಬ್ದಕ್ಕೆ ಟ್ಯಾಕ್ಸ್ ಅಂತ ಅರ್ಥ ಇದೆ. ಯಾವುದು ನಾವು ಅನಿವಾರ್ಯವಾಗಿ ಮಾಡಲೇಬೇಕು. ದೇವರ ರಾಜ್ಯದಲ್ಲಿ ಬದುಕುವ ನಾವು ಈ ರಾಜ್ಯದಲ್ಲಿ ಬದುಕುವ ಅಧಿಕಾರವನ್ನು ಪಡೆದುಕೊಳ್ಳಬೇಕಾಗಿದ್ದರೆ ಯಾವುದನ್ನು ಅನಿವಾರ್ಯವಾಗಿ ನಾವು ಮಾಡಬೇಕಾಗಿದೆ ಅದು ಕರ. ದೇಶದಲ್ಲಿ ಬದುಕುವುದಕ್ಕೆ ಯಾವುದನ್ನು ಅನಿವಾರ್ಯವಾಗಿ ನಾವು ಮಾಡಬೇಕು ಅದನ್ನು ನಾವು ಕರ ಅಂತ ಹೇಳ್ತೇವೆ. ಲೈಟನ್ನು ಉಪಯೋಗಿಸ್ತೇವೆ, ಅದಕ್ಕೆ ಕರ ಕೊಡಬೇಕು. ನೀರು ಉಪಯೋಗಿಸ್ತೇವೆ, ಅದಕ್ಕೆ ಕರ ಕೊಡಬೇಕು. ಬಹಳಷ್ಟು ಸಂಪತ್ತಿದ್ದರೆ ಅದಕ್ಕೆ ವೆಲ್ತ್ ಟ್ಯಾಕ್ಸ್ ಕೊಡಬೇಕು. ಮನೆಗೊಂದು ಟ್ಯಾಕ್ಸ್ ಇದೆ. ರೋಡಿನ ಮೇಲೆ ಓಡಾಡಿದರೆ ಟ್ಯಾಕ್ಸ್ ಇದೆ. ವೆಹಿಕಲ್ ಒಳಗೆ ಓಡಾಡಿದರೆ ಟ್ಯಾಕ್ಸ್ ಇದೆ. ವಾಹನದಕ್ಕಾಗಿ ವಾಹನದ ಉಪಯೋಗ, ದೀಪದ ಉಪಯೋಗ, ನೀರಿನ ಉಪಯೋಗ, ಸ್ಥಳದ ಉಪಯೋಗ, ನಾನಾ ರೀತಿಯ ಕಾರಣಗಳಿಗಾಗಿ ನಾವು ಟ್ಯಾಕ್ಸ್ಗಳನ್ನು ಕೊಡಬೇಕಾಗ್ತದೆ. ಆದರೆ ಭಗವಂತನಿಗೆ ನಾವು ಕೊಡೋ ಕರ ಏನು? ಇದೆಲ್ಲ ಕೇವಲ ಮಾಧ್ಯಮವಾಗಿ ಮಧ್ಯದಲ್ಲಿ ಬಂದು ಓಡಾಡಿದ ವ್ಯಕ್ತಿಗಳಿಗೆ ನಾವು ಕರ ಕೊಡ್ತಾ ಇರೋದು. ಯಾರೂ ಮೂಲಭೂತವಾದ ವಸ್ತುಗಳನ್ನು ಸೃಷ್ಟಿ ಮಾಡಿದವರಲ್ಲ. ಮೌಲಿಕವಾದ ವಸ್ತುಗಳನ್ನೇ ಸೃಷ್ಟಿ ಮಾಡಿ, ಜಗತ್ತನ್ನೇ ಸೃಷ್ಟಿ ಮಾಡಿ, ನಮಗೆ ದೇಹವನ್ನು ಕೊಟ್ಟು ಜೀವಸ್ವರೂಪವನ್ನು ನಿಯಂತ್ರಣ ಮಾಡುವ ಅಂತರ್ಯಾಮಿಯಾದ ಭಗವಂತನಿಗೆ ನಾವು ಕೊಡುವ ಕರ ಯಾವುದು? ಕರ ಕೊಡದೇ ಇದ್ದರೆ ನಮಗೆ ಈ ದೇಹದೊಳಗೆ ಇರುವುದಕ್ಕೂ ಅಧಿಕಾರ ಇಲ್ಲ. ದೇಹ ಕೊಟ್ಟವನಿಗೆ ದೇಹದ ಕರ ಕೊಡದೇ ಇದ್ದರೆ ಬಾಡಿ ಟ್ಯಾಕ್ಸ್. ದೇಹ ಕೊಟ್ಟದ್ದಕ್ಕೆ ನಾವು ಕರ ಕೊಡಬೇಕು. ನಮಗೆ ಬುದ್ಧಿಯನ್ನು ಕೊಟ್ಟದ್ದಕ್ಕೆ ಕರ ಕೊಡಬೇಕು. ಎಲ್ಲದಕ್ಕೂ ಕರ ಇದೆ, ಎಲ್ಲದಕ್ಕೂ ಟ್ಯಾಕ್ಸ್ ಇದೆ. ಬಾಡಿ ಟ್ಯಾಕ್ಸು, ವಿಸ್ಡಮ್ ಟ್ಯಾಕ್ಸು. ಇಂದ್ರಿಯಗಳನ್ನು ಕೊಟ್ಟದ್ದಕ್ಕೆ ಟ್ಯಾಕ್ಸ್ ಕೊಡಬೇಕು. ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕೊಡಬೇಕು. ಏನು ಕೊಡಬೇಕು? ಎಷ್ಟು ಅಂತ ಕೊಡಬೇಕು. ಅದಕ್ಕೆ ಶ್ರೀಮದಾಚಾರ್ಯರು ಹೇಳಿದರು, ನಿಮಗೆ ವಿಹಿತವಾದ ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಮಾಡ್ತಾ, ಪರೋಪಕಾರವನ್ನು ಮಾಡ್ತಾ, ದೇವರ ಸೇವೆ ಎಂಬುದಾಗಿ ದೇವರಿಗೆ ಅರ್ಪಿಸಿದರೆ ಅದನ್ನೇ ದೇವರು ಕರ ಅಂತ ತೆಗೆದುಕೊಳ್ತಾನೆ. ಬೇರೆ ಏನು ಅವನಿಗೆ ದುಡ್ಡು ಕೊಡಬೇಕಾಗಿಲ್ಲ. ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೇಹೇ. ಇದೇ ಕರ ಅಂತ ದೇವರು ತಿಳಿತಾನೆ. ನಾವು ಮಾಡುವ ಉತ್ತಮರ ಸೇವೆ ಅದನ್ನೇ ದೇವರು ಕರ ಅಂತ
ಸ್ವೀಕಾರ ಮಾಡ್ತಾನೆ. ಇನ್ನೊಬ್ಬರಿಗೆ ಮಾಡುವ ಸಹಾಯ, ಉಪಕಾರ, ಅವುಗಳನ್ನೇ ದೇವರು ಕರ ಅಂತ ತಿಳಿದುಕೊಳ್ತಾನೆ. ಆ ಅನುಸಂಧಾನದಿಂದ ಮಾಡಬೇಕಷ್ಟೇ. ದೇವರ ಆಜ್ಞೆ, ದೇವರ ಶಕ್ತಿ, ದೇವರ ಪ್ರೇರಣೆಯಿಂದ ನಾನು ಮಾಡ್ತೇನೆ ಎನ್ನುವ ಭಾವನೆಯಿಂದ ಮಾಡಿದರೆ ಇದೇ ಕರ. ಈ ತರಹದ ಕರ ತನ್ನ ವರ್ಣಾಶ್ರಮಗಳಿಗೆ ವಿಹಿತವಾದ ಸತ್ಕರ್ಮಗಳನ್ನು ಮಾಡುವ ಅರ್ಥದಲ್ಲಿ ಏನೊಂದು ಕರ ಇದೆ, ಈ ಕರವನ್ನು ಯಾರು ಮಾಡ್ತಾರೆ ಅವರಿಗೆ ಶ್ರೀಯನ್ನು ದೇವರು ಕೊಡ್ತಾನೆ. ಆದ್ದರಿಂದ ದೇವರಿಗೆ ಶ್ರೀಕರ. ಶ್ರೀಹಿ ಕರವತಾಂ ಯಸ್ಮಾತ್ ಸಹ ಶ್ರೀಕರಃ. ಕರಃ ಅಸ್ತಿ ಯೇಷಾಮಿತಿ ಕರಃ. ಶ್ರೀಹಿ ಕರಾಣಾಂ ಯಸ್ಮಾತ್ ಸಹ ಶ್ರೀಕರಃ. ಯಾರು ಕರವನ್ನು ಮಾಡುವವರೋ ಅವರು ಕರರು, ಅಂಥವರಿಗೆ ಶ್ರೀಯನ್ನು ಕೊಡ್ತಾನೆ. ಈ ತರಹದ ಕರ ಮಾಡದೆ ವ್ಯರ್ಥವಾಗಿ ಜೀವನವನ್ನು ಹಾಳು ಮಾಡಿದರೆ ಅವರಿಗೆ ಕರೆ ಕೊಡ್ತಾನಷ್ಟೇ. ಆಯಿತು, ನಿಮ್ಮ ಕಥೆ ಬನ್ನಿ ಅಂತ. ಹೀಗಾಗಿ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗಬೇಕಾದರೆ, ಲಕ್ಷ್ಮೀ ಕಟಾಕ್ಷ ನಮ್ಮ ಮೇಲೆ ಆಗಬೇಕಾದರೆ ನಾವು ಹೇಗಿರಬೇಕು? ಲಕ್ಷ್ಮೀದೇವಿಗೆ ಪ್ರೀತಿಯಾಗುವ ರೀತಿಯಲ್ಲಿ ನಮ್ಮ ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಳಬೇಕು, ಚಾರಿತ್ರ್ಯವನ್ನು ಸಂಪಾದನೆ ಮಾಡಿಕೊಳ್ಳಬೇಕು, ಹಾಗೂ ವರ್ಣಾಶ್ರಮಗಳಿಗೆ ವಿಹಿತವಾದ ಕರ್ಮಗಳನ್ನು ತಪ್ಪದೇ ಮಾಡಬೇಕು. ಆಗ ಲಕ್ಷ್ಮೀನಾರಾಯಣರ ಅನುಗ್ರಹವಾಗುವುದಕ್ಕೆ ಸಾಧ್ಯ.